ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು 10ನೇ ತರಗತಿಯ 12ನೇ ವಿಡಿಯೋ ಆಗಿರುತ್ತೆ. ಇಲ್ಲಿ ನಾವು ವಿದ್ಯುತ್ ಶಕ್ತಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಅದಕ್ಕೆ ಸಂಬಂಧಿಸಿದಂತೆ MCQs ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ, ಒಂದು ಏಕಮಾನ ಸಮಯದಲ್ಲಿ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವಂತ ಆವೇಶಗಳ ಪರಿಮಾಣವನ್ನ ಏನಂತ ಕರೀತಾರೆ? ನೋಡಿ, ವಿದ್ಯುತ್ ಪ್ರವಾಹ, ಆವೇಶ, ವಿಭವಾಂತರ, ಜೌಲ್ ಅಂತ ಇದೆ. ಒಂದು ಏಕಮಾನ ಸಮಯದಲ್ಲಿ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವಂತ ಆವೇಶಗಳ ಪರಿಮಾಣವನ್ನ ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರೀತಾರೆ. ವಿದ್ಯುತ್ ಪ್ರವಾಹವನ್ನ ಕಂಡು ಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಯಾವುದು ಅಂತ ಹೇಳಿದ್ರೆ, ದಟ್ ಇಸ್ I = Q/T. ಸೊ ಸರಿಯಾದಂತ ಉತ್ತರ ಆಪ್ಷನ್ ಬಿ. ವಿದ್ಯುತ್ ಆವೇಶದ SI ಏಕಮಾನ ಯಾವುದು? ದಟ್ ಇಸ್ ಕೂಲಂ. ಓಕೆ, ವಿದ್ಯುತ್ ಆವೇಶದ SI ಏಕಮಾನ, ಇಲ್ಲಿ ಆವೇಶ ಕೇಳಿದ್ದಾರೆ. ಓಕೆ, ಆವೇಶ ಬಂದು ಕೂಲಂಬ್ ಆಗಿರುತ್ತೆ. ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಅಂತ ಹೇಳಿದ್ರೆ, ದಟ್ ಇಸ್ ಆಂಪಿಯರ್. ಓಕೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯೋದಕ್ಕೆ ಬಳಸುವಂತಹ ಉಪಕರಣ ಯಾವುದು ಅಂತ ಹೇಳಿದ್ರೆ, ದಟ್ ಇಸ್ ಆಮೀಟರ್. ಓಕೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯೋದಕ್ಕೆ ಆಮೀಟರ್ ಅನ್ನ ಬಳಸ್ತಾರೆ. ಆಮೀಟರ್ ಅನ್ನ ಮಂಡಲದಲ್ಲಿ ಯಾವಾಗಲೂ ಈ ಕ್ರಮದಲ್ಲಿ ಜೋಡಿಸ್ತಾರೆ. ನೋಡಿ, ಆಮೀಟರ್ ನ ಯಾವಾಗ್ಲೂ ಸರಣಿ ಜೋಡಣೆಯಲ್ಲಿ ಜೋಡಿಸ್ತಾರೆ. ಓಕೆ, ಆಮೀಟರ್ ನ ಮಂಡಲದಲ್ಲಿ ಯಾವಾಗ್ಲೂ ಸರಣಿ ಜೋಡಣೆಯಲ್ಲಿ ಜೋಡಿಸ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು 7ನೇ ಪ್ರಶ್ನೆ, ಇದರ ಸಹಾಯದಿಂದ ಮಂಡಲದಲ್ಲಿ ವಿಭವಾಂತರವನ್ನ ನಾವು ಸೃಷ್ಟಿಸಬಹುದು. ಯಾವ್ದ್ರಿಂದ ಅಂತ ಹೇಳಿದ್ರೆ, ದಟ್ ಇಸ್ ವಿದ್ಯುತ್ ಕೋಶದಿಂದ. ವಿಭವಾಂತರದ SI ಯೂನಿಟ್ ಯಾವುದು? ದಟ್ ಇಸ್ ವೋಲ್ಟ್. ಓಕೆ, ಇನ್ನು 9ನೇ ಪ್ರಶ್ನೆ, ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನ ಕಂಡು ಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಯಾವುದು ಅಂತ ಹೇಳಿದ್ರೆ, ದಟ್ ಇಸ್ V = W/Q ಅಂತ ಹೇಳ್ತೀವಿ. ಓಕೆ, ಇದು ಯಾವ ಸೂತ್ರ? ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನ ಕಂಡು ಹಿಡಿಯೋದಕ್ಕೆ ಬಳಸುವಂತ ಸೂತ್ರ. ಓಕೆ, 10ನೇ ಪ್ರಶ್ನೆ, ವೋಲ್ಟ್ ಮೀಟರ್ ಅನ್ನು ಮಂಡಲದಲ್ಲಿ ಯಾವಾಗಲೂ ಈ ಕ್ರಮದಲ್ಲಿ ಜೋಡಿಸ್ತಾರೆ. ಈಗ ಆಮೀಟರ್ ನ ಸರಣಿ ಜೋಡಣೆಯಲ್ಲಿ ಜೋಡಿಸ್ತಿದ್ರೆ, ಈ ಒಂದು ವೋಲ್ಟ್ ಮೀಟರ್ ಅನ್ನ ಯಾವಾಗ್ಲೂ ಸಮಾಂತರ ಜೋಡಣೆಯಲ್ಲಿ ಜೋಡಿಸ್ತಾರೆ ಮಂಡಲದಲ್ಲಿ. ಓಕೆ, ಇನ್ನು 11ನೇ ಪ್ರಶ್ನೆ, ಓಮ್ನ ನಿಯಮದ ಸೂತ್ರ ಯಾವುದು? ಓಮ್ನ ನಿಯಮದ ಸೂತ್ರ ದಟ್ ಇಸ್ V = I/R. ಸಾರಿ, I/R ಅಲ್ಲ, IR. V = I × R. ಓಕೆ, ಇದನ್ನ ನಾವು ಓಮ್ಸ್ ನಿಯಮದ ಸೂತ್ರ ಅಂತ ಹೇಳ್ತೀವಿ. ಓಮ್ಸ್ ನಿಯಮದ ಸೂತ್ರ V = IR. ಓಕೆ, I × R. V ಏನಿದೆಯಲ್ಲ, ಸೊ ಇದೆಲ್ಲಿದೆ? ಇಲ್ಲಿದೆ. ಸೊ V = IR ಏನಿದೆಯಲ್ಲ, ಇದು ಓಮ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ರೋಧದ SI ಏಕಮಾನ ಯಾವುದು? SI ಏಕಮಾನ ಯಾವುದು? ರೋಧ ಅಂದ್ರೇನು? ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ನ ಏಕಮಾನ ಯಾವುದು? ದಟ್ ಇಸ್ ಓಮ್. ಇನ್ನು 13ನೇ ಪ್ರಶ್ನೆ, ಒಂದು ವಾಹಕದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತೆ, ವಿಲೋಮಾನುಪಾತದಲ್ಲಿರುತ್ತೆ, ಸಮಾನುಪಾತದಲ್ಲಿರುತ್ತೆ, ದ್ವಿಗುಣವಾಗಿರುತ್ತೆ ಅಂತ ಹೇಳಿದ್ದಾರೆ. ಸರಿಯಾದಂತ ಉತ್ತರ ಯಾವಾಗ್ಲೂ ನೋಡಿ, ಅದು ವಿಲೋಮಾನುಪಾತದಲ್ಲಿ ಇರುತ್ತೆ. ಯಾವುದು? ಒಂದು ವಾಹಕದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ಯಾವಾಗ್ಲೂ ಅದರ ರೋಧಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತೆ. ವಿದ್ಯುತ್ ವಿಭವಾಂತರದ ಮೂಲವನ್ನ ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನ ನಿಯಂತ್ರಿಸೋದಕ್ಕೆ ಉಪಕರಣವನ್ನ ಏನ್ ಬಳಸ್ತಾರೆ, ಅದನ್ನ ಏನಂತ ಕರೀತಾರೆ? ದಟ್ ಇಸ್ ರಿಯೋಸ್ಟಾಟ್ ಅಂತ ಹೇಳಿ ಕರೀತಾರೆ. ಓಕೆ, ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧ ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತೆ, ವಿಲೋಮ ಅನುಪಾತದಲ್ಲಿರುತ್ತೆ, ಸಮಾನುಪಾತದಲ್ಲಿರುತ್ತೆ, ದ್ವಿಗುಣವಾಗಿರುತ್ತೆ ಅಂತ ಹೇಳಿದರೆ. ನೋಡಿ, ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧ ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇನ್ನು 16ನೇ ಪ್ರಶ್ನೆ, ರೋಧಶೀಲತೆಯ ಏಕಮಾನ ಯಾವುದು? ರೋಧಶೀಲತೆಯ ಏಕಮಾನ ಬಂದು ದಟ್ ಇಸ್ ಓಮ್ ಮೀಟರ್. ರೋಧಶೀಲತೆಯ ಏಕಮಾನ ಓಮ್ ಮೀಟರ್. 17ನೇ ಪ್ರಶ್ನೆ, ಮಿಶ್ರಲೋಹಗಳನ್ನ ಇಸ್ತ್ರಿಪೆಟ್ಟಿಗೆಯ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾಕೆ ಬಳಸ್ತಾರೆ? ನೋಡಿ, ಮಿಶ್ರಲೋಹಗಳನ್ನ ಇಸ್ತ್ರಿಪೆಟ್ಟಿಗೆಯ ತಯಾರಿಕೆಯಲ್ಲಿ ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಮಿಶ್ರಲೋಹಗಳ ರೋಧಶೀಲತೆ ಹೆಚ್ಚಾಗಿರುತ್ತೆ, ಜೊತೆಗೆ ಮಿಶ್ರಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ಅವು ದಹನಕ್ಕೆ ಒಳಗಾಗೋದಿಲ್ಲ, ಅದಕ್ಕೋಸ್ಕರ. ಸೊ ಎರಡು ಕೂಡ ಸರಿ, ಇದಕ್ಕೋಸ್ಕರ. ಮೇಲಿನ ಎರಡು ಸರಿ ಅಂತ ಇದೆಯಲ್ಲ, ಸಿ, ದಟ್ ಇಸ್ ದ ರೈಟ್ ಆಪ್ಷನ್.
ಇನ್ನು 18ನೇ ಪ್ರಶ್ನೆ, ಹಲವಾರು ರೋಧಕಗಳನ್ನ ಎರಡು ಸಾಮಾನ್ಯ ತುದಿಗೆ ಜೋಡಿಸಿದ್ರೆ ಏನಾಗುತ್ತೆ ನೋಡಿ. ಏನಂತ ಕರಿತೀವಿ? ಹಲವಾರು ರೋಧಕಗಳನ್ನ ಎರಡು ಸಾಮಾನ್ಯ ತುದಿಗೆ ಜೋಡಿಸಿದಾಗ ಅದನ್ನ ನಾವು ತುದಿ ಜಾಯಿಂಟ್ ಮಾಡಿದಾಗ ನಾವು ಅದನ್ನ ಸಮಾಂತರ ಜೋಡಣೆ ಅಂತ ಕರಿತೀವಿ. ಇನ್ನು ಮನೆಗಳಲ್ಲಿ, ಕಾರ್ಖಾನೆಗಳಲ್ಲಿ ರೋಧಕಗಳ ಈ ಜೋಡಣೆಯನ್ನ ಬಳಸ್ತಾರೆ. ಸೊ ಮನೆಗಳಲ್ಲಿ ಮತ್ತೆ ಕಾರ್ಖಾನೆಗಳಲ್ಲಿ ರೋಧಕಗಳ ಈ ಜೋಡಣೆಯನ್ನ ಬಳಸ್ತಾರೆ. ದಟ್ ಇಸ್ ಸಮಾಂತರ ಜೋಡಣೆ. ಓಕೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ. ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ I² RT. Okay. H is equal to I² RT. So this is the right answer, option D. ಇದನ್ನೇನು ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಅಂತ ಹೇಳಿ ಕರಿತೀವಿ. ಓಕೆ. ಇನ್ನು 21ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ ನಲ್ಲಿ ತಂತಿಯ ದೀರ್ಘಕಾಲ ಬಳಕೆಗೆ ಯಾವ ಅನಿಲವನ್ನ ಬಳಸ್ತಾರೆ? ನೋಡಿ, ವಿದ್ಯುತ್ ಬಲ್ಬ್ ನಲ್ಲಿ ಉಪಯೋಗಿಸುವಂತಹ ತಂತಿ ಬಹಳ ದಿನಗಳ ಕಾಲ, ಹೆಚ್ಚು ಕಾಲ ನಮಗೆ ಬಾಳಿಕೆಗೂ ಬರಬೇಕು ಅಂತ ಹೇಳಿ ಯಾವ ಅನಿಲವನ್ನ ಆಡ್ ಮಾಡ್ತಾರೆ ಅಂದ್ರೆ ದಟ್ ಇಸ್ ನೈಟ್ರೋಜನ್. ಈವನ್ ಇನ್ ಚಿಪ್ಸ್ ಪ್ಯಾಕೆಟ್ ಆಲ್ಸೋ ನೈಟ್ರೋಜನ್ ಅನ್ನ ಆಡ್ ಮಾಡ್ತಾರೆ. ತಿನ್ನುವಂತ ಚಿಪ್ಸ್ ಪ್ಯಾಕೆಟ್ ಅಲ್ಲೂ ನೈಟ್ರೋಜನ್ ಆಡ್ ಮಾಡ್ತಾರೆ. ಅದ್ರ ಜೊತೆಗೆ ವಿದ್ಯುತ್ ಬಲ್ಬ್ ನಲ್ಲಿ ತಂತಿಯ ದೀರ್ಘಕಾಲ ಬಳಕೆಗೂ ಕೂಡ ನೈಟ್ರೋಜನ್ ಅನಿಲವನ್ನ ತುಂಬುತ್ತಾರೆ. ಓಕೆ. ಸೊ ಎರಡನ್ನೂ ಇದನ್ನ ನೆನ್ಪಿಟ್ಕೊಳ್ಳಿ, ಇಂಟರ್ಲಿಂಕ್ ಇರುತ್ತೆ, ಚೆನ್ನಾಗಿ ನೆನ್ಪಿನಲ್ಲಿ ಇರುತ್ತೆ. ಓಕೆ. ಸೊ ದಿಸ್ ಇಸ್ ಅಬೌಟ್ ವಿದ್ಯುತ್ ಶಕ್ತಿ ಆಗಿತ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಒಂದು ಪಾಠದ ಬಗ್ಗೆ ನೋಡ್ತಾ ಹೋಗೋಣ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.